ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026 ಜನವರಿ 23ನೇ ತಾರೀಕು ವಸಂತ ಪಂಚಮಿ ಇದೆ. ಈ ದಿನ ನಾವು ಸರಸ್ವತಿಯನ್ನ ಪೂಜೆ ಮಾಡ್ತೀವಿ. ಈ ದಿನ ಸರಸ್ವತಿ ದೇವಿಯನ್ನ ಯಾಕೆ ಪೂಜೆ ಮಾಡಬೇಕು, ಹಾಗೆ ಯಾವೆಲ್ಲ ಶುಭ ಮುಹೂರ್ತಗಳಿದಾವೆ, ಯಾವೆಲ್ಲ ರೀತಿಯಲ್ಲಿ ನಾವು ಪೂಜೆಯನ್ನು ಸರಳವಾಗಿ ಮಾಡ್ಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಮೊದಲನೆಯದಾಗಿ ವಸಂತ ಪಂಚಮಿಯ ತಿಥಿ ಯಾವಾಗ ಶುರುವಾಗುತ್ತೆ ಅಂದರೆ ಜನವರಿ 22ನೇ ತಾರೀಕು ಗುರುವಾರ ಮಧ್ಯರಾತ್ರಿ 2 ಗಂಟೆ 28 ನಿಮಿಷದಿಂದ 23ನೇ ತಾರೀಕು ಶುಕ್ರವಾರ ಮಧ್ಯರಾತ್ರಿ 1 ಗಂಟೆ 46 ನಿಮಿಷದವರೆಗೂ ವಸಂತ ಪಂಚಮಿಯ ಶುಭ ತಿಥಿ ಇರುತ್ತೆ. ಹಿಂದೂ ವೈದಿಕ ಪಂಚಾಂಗದ ಅನುಸಾರವಾಗಿ ಸೂರ್ಯೋದಯ ಹಾಗೆ ಮಧ್ಯಾಹ್ನದ ಒಂದು ಸಮಯವನ್ನು ಪೂರ್ವಾಹನ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ಈ ಪೂರ್ವಾಹನ ಕಾಲ ಸರಸ್ವತಿ ಪೂಜೆಗೆ ಅತ್ಯಂತ ವಿಶೇಷವಾಗಿರುತ್ತೆ. ಅಂದರೆ ಆ ದಿನ ನೀವು ನಿಮ್ಮ ಮಕ್ಕಳ ಕೈಯಲ್ಲಿ ಹೊಸದಾಗಿ ಒಂದು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ ಅಂದರೆ ಅದು ಶುಭಗಳಿಗೆ ಆಗಿರುತ್ತೆ. ಈ ದಿನ ಪೂರ್ತಿ ಸರಸ್ವತಿ ಪೂಜೆಗೆ ತುಂಬ ವಿಶೇಷವಾದ ದಿನ. ಹಾಗೆ ಯಾವುದೇ ರೀತಿ ಒಂದು ಕೆಲಸವನ್ನು ಮುಹೂರ್ತ ಕೇಳದೆ ನೀವು ಈ ದಿನ ಮಾಡ್ಬೋದು, ಅಷ್ಟೊಂದು ಶುಭ. ಅದರಲ್ಲೂ ಒಂದು ಪೂರ್ವಾಹನ ಸಮಯ ಅಂತ ಅತ್ಯಂತ ವಿಶೇಷವಾದ ಒಂದು ಸಮಯ ಇದೆ. ಈ ಸಮಯದಲ್ಲಿ ನೀವು ವಿದ್ಯಾಭ್ಯಾಸವನ್ನು ಮಾಡಿಸೋದ್ರಿಂದ, ಒಂದು ಸರಸ್ವತಿಯ ಪೂಜೆಯನ್ನು ಮಾಡೋದ್ರಿಂದ ಅತ್ಯಂತ ಇನ್ನೂ ವಿಶೇಷವಾದ ಫಲ ಸಿಗುತ್ತೆ. ಬೆಳಗ್ಗೆ 5 ಗಂಟೆಯಿಂದನೇ ನೀವು ಬ್ರಾಹ್ಮಿ ಮುಹೂರ್ತದಿಂದ ಸಂಜೆ ರಾತ್ರಿ ಮಲಗೋದ್ರವರೆಗೂ ನೀವು ಯಾವಾಗ ಬೇಕಾದರೂ ನೀವು ವಿದ್ಯಾಭ್ಯಾಸವನ್ನು ಮಾಡಿಸ್ಬೋದು, ಹಾಗೆ ಒಂದು ಪೂಜೆಯನ್ನು ಮಾಡ್ಬೋದು. ಆದರೆ ಈ ಪೂರ್ವಾಹನ ಸಮಯ ಅನ್ನೋದು ಒಂದು ನಿಗದಿತ ಸಮಯ ಆಗಿರುತ್ತೆ. 7 ಗಂಟೆ ಅಂದರೆ ಶುಕ್ರವಾರ ಬೆಳಗ್ಗೆ 7 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೆ, ಅಂದರೆ ಈ ಮಧ್ಯ ಏನೊಂದು ಸಮಯ ಇರುತ್ತಲ್ಲ 5 ಗಂಟೆ 20 ನಿಮಿಷ, ಇದು ಪೂರ್ವಾಹನ ಮುಹೂರ್ತ ಆಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಸರಸ್ವತಿ ಪೂಜೆಯನ್ನು ಮಾಡಿಕೊಂಡ್ರೆ ಅತ್ಯಂತ ವಿಶೇಷವಾದ ಫಲ ಸಿಗುತ್ತೆ. ಯಾಕಂದರೆ ಇದು ಒಂದು ವಿಶೇಷವಾದ ಮುಹೂರ್ತವಾಗಿದೆ. ಈ ದಿನ ಮುಹೂರ್ತವನ್ನು ಕೇಳದೆ ಯಾವುದೇ ರೀತಿ ಒಂದು ಶುಭ ಕಾರ್ಯಗಳನ್ನು ಮಾಡ್ಬೋದು, ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ಬೋದು, ಹಾಗೆ ಖರೀದಿ ಕೂಡ ಮಾಡ್ಬೋದು. ವಸಂತ ಪಂಚಮಿಯನ್ನು ಸರಸ್ವತಿ ಮಾತೆಯ ಜನ್ಮದಿನ ಅಂತಲೇ ನಾವೆಲ್ಲ ಆಚರಣೆ ಮಾಡ್ತೀವಿ. ಹಾಗಾಗಿ ಸರಸ್ವತಿ ದೇವಿಗೆ ಈ ದಿನ ಎಷ್ಟಾಗುತ್ತೋ ಅಷ್ಟು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ನಾವು ಪೂಜೆ ಮಾಡಬೇಕು. ಹಾಗೆ ಸರಸ್ವತಿ ದೇವಿ ಜ್ಞಾನ, ಸುಂದರತೆ, ಕಲೆ, ವಿದ್ಯೆಯ ಅಧಿದೇವತೆಯಾಗಿದ್ದಾರೆ. ಹಾಗಾಗಿ ಮಾತೆಯಾದ ಸರಸ್ವತಿ ದೇವಿಯನ್ನು ವಿಶೇಷವಾಗಿ ಈ ದಿನ ಪೂಜಿಸಲಾಗುತ್ತೆ, ಹಾಗೆ ಪ್ರಾರ್ಥನೆ ಕೂಡ ಮಾಡಲಾಗುತ್ತೆ. ಈ ದಿನ ಹಳದಿ ಬಣ್ಣದ ಹೂಗಳನ್ನು ಸರಸ್ವತಿ ದೇವಿಗೆ ಮುಡಿಸೋದ್ರಿಂದ, ಹಾಗೆ ಬಾಳೆಹಣ್ಣು, ಕೇಸರಿ ಬಾತು, ಈ ರೀತಿಯಾಗಿ ಹಳದಿ ಬಣ್ಣದ ಒಂದು ವಸ್ತುವನ್ನು ಹಾಗೆ ಒಂದು ಸಿಹಿಯನ್ನು ನೈವೇದ್ಯ ಮಾಡೋದು ಬಹಳ ಉತ್ತಮ, ಹಾಗೆ ವಿಶೇಷವಾದ ಫಲವನ್ನು ತಂದುಕೊಡುತ್ತೆ. ಹಳದಿ ಬಣ್ಣ ಪವಿತ್ರ, ಹಾಗೆ ಜ್ಞಾನ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಹಾಗಾಗಿ ಹಳದಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಿದರೆ ತುಂಬ ಶ್ರೇಷ್ಠ. ಹಾಗೆ ಸರಸ್ವತಿಗೆ ಇಷ್ಟವಾದ ಬಿಳಿ ಬಣ್ಣದ ಹೂಗಳನ್ನು ಕೂಡ ಅರ್ಪಣೆ ಮಾಡ್ಬೋದು. ಹಾಲು, ಸಕ್ಕರೆ, ಈ ರೀತಿ ನೈವೇದ್ಯವನ್ನು ಕೂಡ ಮಾಡ್ಬೋದು. ಪುರಾಣಗಳ ಪ್ರಕಾರ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವರು ಈ ಜಗತ್ತನ್ನು ರಚಿಸ್ತಾರೆ. ಆದರೆ ಸೃಷ್ಟಿಯಲ್ಲಿ ಏನೋ ಕೊರತೆ ಇದ್ದಂತೆ ಅವರಿಗೆ ಅನಿಸುತ್ತೆ. ಎಲ್ಲೆಲ್ಲೋ ಮೌನ ಆವರಿಸಿರುತ್ತೆ, ಒಂದು ಶಬ್ದವೂ ಕೂಡ ಕೇಳಿಸ್ತಾ ಇರಲ್ಲ, ಜ್ಞಾನವೂ ಕೂಡ ಇಲ್ಲ, ಕಲೆಯೂ ಕೂಡ ಇಲ್ಲ, ಸಂಗೀತಗಳು ಕೂಡ ಇಲ್ಲದಂತೆ ಅನಿಸ್ತಾ ಇರತ್ತೆ. ಈ ಸ್ಥಿತಿಯನ್ನು ಕಂಡು ಬ್ರಹ್ಮದೇವರು ಅತ್ಯಂತ ಚಿಂತಿತರಾಗ್ತಾರೆ. ಜ್ಞಾನವಿಲ್ಲದ ಸೃಷ್ಟಿ ಪೂರ್ಣವಾಗುವುದಿಲ್ಲ ಅಂತ ಹೇಳಿ ತಿಳಿದು ಅವರು ಗಂಭೀರವಾದ ಒಂದು ತಪಸ್ಸನ್ನು ಮಾಡ್ತಾರೆ. ಬ್ರಹ್ಮದೇವರ ತಪಸ್ಸಿಗೆ ಪ್ರಸನ್ನಳಾದ ದೇವಿ ಪಂಚಮಿ ತಿಥಿಯ ದಿನ ಶುದ್ಧ ಶ್ವೇತ ವಸ್ತ್ರಧಾರಿಣಿಯಾಗಿ ವೀಣೆ ಹಿಡಿದು ಹಂಸದ ಮೇಲೆ ಆಸೀನಳಾಗಿ ಅವತರಿಸ್ತಾಳೆ. ಅವಳೇ ವಿದ್ಯಾದೇವಿ ಸರಸ್ವತಿ. ಸರಸ್ವತಿ ದೇವಿ ವೀಣೆಯನ್ನು ನಾದಗೊಳಿಸಿದ ಕ್ಷಣದಿಂದಲೇ ಲೋಕದಲ್ಲಿ ಶಬ್ದ ಹುಟ್ಟುತ್ತೆ, ಜ್ಞಾನ ಬೆಳೆಯುತ್ತೆ, ಭಾಷೆ, ಸಾಹಿತ್ಯ, ಸಂಗೀತ, ಕಲೆಗಳೆಲ್ಲ ಜೀವಂತವಾಗ್ತವೆ, ಮನುಷ್ಯನ ಬುದ್ಧಿಗೆ ದಾರಿ ತೆರೆಯುತ್ತೆ. ಆ ದಿನದಿಂದಲೇ ಈ ಪಂಚಮಿ ತಿಥಿಯನ್ನು ವಸಂತ ಪಂಚಮಿ ಎಂದು ಕರೆಯಲಾಗುತ್ತೆ. ಈ ದಿನದಿಂದ ವಸಂತ ಋತು ಆರಂಭವಾಗಿ ಪ್ರಕೃತಿಯಲ್ಲೂ ಕೂಡ ಹೊಸ ಚೈತನ್ಯ ಮೂಡುತ್ತೆ. ಮರಗಳಿಗೆ ಮೊಗ್ಗುಗಳು, ಹೂಗಳು ಅರಳಿಕೆ, ಹೊಲಗಳಲ್ಲಿ ಬೆಳೆಗಳ ಚಿಗುರು, ಇದು ಹೊಸ ಆರಂಭದ ಸಂಕೇತವಾಗಿದೆ. ಆದ ಕಾರಣ ವಸಂತ ಪಂಚಮಿ ಎಂದು ಸರಸ್ವತಿ ದೇವಿಯನ್ನು ನಾವು ಪೂಜಿಸಿ ಮಕ್ಕಳಿಗೆ ವಿದ್ಯಾರಂಭ ಮಾಡಿಸ್ತೀವಿ. ಜ್ಞಾನ, ವಿವೇಕ ಮತ್ತು ಸದುಪಯೋಗ ಬುದ್ಧಿ ದೊರಕಲಿ ಎಂಬ ಆಶಯದಿಂದ ಈ ಹಬ್ಬವನ್ನು ನಾವು ಆಚರಿಸ್ತೀವಿ. ಹಾಗಾಗಿ ಈ ದಿನ ಮಕ್ಕಳ ಒಂದು ಪುಸ್ತಕ, ಪೆನ್ನು, ಪೆನ್ಸಿಲ್ಲು ಇವುಗಳನ್ನು ಇಟ್ಟು ಮಕ್ಕಳಲ್ಲಿರುವ ಅಜ್ಞಾನ ನಾಶವಾಗಿ ಜ್ಞಾನಕ್ಕೆ ದಾರಿ ಮಾಡಿಕೊಡು ತಾಯಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಕ್ಕಳ ಕೈಯಲ್ಲಿ ಸರಸ್ವತಿಯ ಪೂಜೆಯನ್ನು ಮಾಡಿಸಿ, ನೀವು ನೈವೇದ್ಯ ಏನು ಮಾಡಿರ್ತೀರಲ್ಲ ಅದನ್ನು ಮಕ್ಕಳಿಗೂ ಕೊಟ್ಟು ಆ ನಂತರ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಒಳ್ಳೆಯದು. ಅಂದರೆ ಆ ಒಂದು ಕ್ಷಣ ಏನಾದರೂ ಮಕ್ಕಳ ಕೈಯಲ್ಲಿ ಸ್ವಲ್ಪ ಬರವಣಿಗೆ ಮಾಡಿಸಿ, ಹಾಗೆ 1-2 ಲೈನ್ ಆದರೂ ಆ ಸಮಯದಲ್ಲಿ ಸರಸ್ವತಿ ಎದುರಿಗೆ ಕುಳಿತು ಓದುವ ಅಭ್ಯಾಸವನ್ನು ಮಾಡಿಸ್ಕೊಳ್ಳಿ. ಹಾಗೆ ಈ ದಿನ ಹಳದಿ ವಸ್ತ್ರವನ್ನು ಧರಿಸಬೇಕು, ಹಾಗೆ ಹಳದಿ ಹೂಗಳಿಂದನೇ ಪೂಜೆ ಮಾಡಬೇಕು. ಅರಿಶಿನ, ಕುಂಕುಮ, ಹಾಗೆ ದೀಪ, ಎಣ್ಣೆ ಅಥವಾ ತುಪ್ಪ ಹಾಕಿ ಹಾಲು ಅಥವಾ ಸಕ್ಕರೆ ಮಿಶ್ರಿತ ಹಾಲು, ಬಾಳೆಹಣ್ಣನ್ನು ಇಟ್ಟು ನೈವೇದ್ಯ ಮಾಡಿದರೂ ಆಗತ್ತೆ. ಕನಿಷ್ಠ 11 ಬಾರಿಯಾದರೂ ಈ ಮಂತ್ರವನ್ನು ಜಪಿಸಿ. ಓಂ ಐಂ ಸರಸ್ವತೇ ನಮಃ. ಮಗುವಿಗೆ ಮಂತ್ರ ಪಠಿಸಲು ಬರಲಿದ್ರೆ ನೀವು ಮಗುವಿನ ತಲೆಯ ಮೇಲೆ ಕೈಯಿಟ್ಟು ನಿಧಾನವಾಗಿ ಮನಸ್ಸಿನಲ್ಲಿ ಆ ಮಗುವಿಗೆ ಒಳ್ಳೆಯದಾಗಲಿ ಅನ್ನೋ ರೀತಿಲಿ
ನನ್ನ ಮಗು ಶಾಂತ ಮನಸ್ಸು ಮತ್ತು ಸ್ಪಷ್ಟ ಬುದ್ಧಿ ವಿವೇಕ ಹೊಂದಲಿ ಅಂತೇಳಿ ಆ ಮಂತ್ರವನ್ನು ನೀವು 11 ಬಾರಿ ಜಪಿಸ್ಬೋದು. ಆ ದಿನ ಒಂದು ಹೊಸ ಪೆನ್ಸಿಲು, ಒಂದು ಎಕ್ಸಸೈಜನ್ನು ಬೇರೆ ಮಕ್ಕಳಿಗೆ ದಾನವನ್ನು ಕೊಡಿಸ್ಬೋದು ಆ ಮಗು ಕೈಯಲ್ಲಿ. ಹಾಗೆ ನೀವು ಒಂದು ಹೊಸ ಎಕ್ಸಸೈಜು ಪೆನ್ನನ್ನು ಮಗುವಿಗೆ ಕೊಟ್ಟು ಅದರಲ್ಲಿ ಆ ದಿನದಿಂದ ಏನಾದರೂ ಬರೆಸಲಿಕ್ಕೆ ಶುರು ಮಾಡಬಹುದು. ಸರಸ್ವತಿ ದೇವಿ ಭಯದಿಂದಲ್ಲ ಪ್ರೀತಿಯಿಂದ ಪ್ರಸನ್ನಳಾಗ್ತಾಳೆ. ಮೌನ, ಶುದ್ಧತೆ, ಸಾತ್ವಿಕತೆ ಇದ್ದಲ್ಲಿ ಜ್ಞಾನ ವೃದ್ಧಿಯಾಗತ್ತೆ. ಮಂತ್ರಕ್ಕಿಂತ ಹೆಚ್ಚು ಪೋಷಕರ ಮಾತು, ಪ್ರೀತಿ, ಧೈರ್ಯ ತುಂಬುವ ವರ್ತನೆ ಮುಖ್ಯ. ನಿನ್ನಿಂದ ಓದಲು ಸಾಧ್ಯ, ನಿನ್ನಿಂದ ಏನಾದರೂ ಸಾಧನೆ ಮಾಡಲು ಸಾಧ್ಯ ಅನ್ನೋ ರೀತಿಲಿ ನೀವು ದಿನವೂ ಮಗುವಿಗೆ ಏನು ಹೇಳಿ ಆತ್ಮವಿಶ್ವಾಸವನ್ನು ತುಂಬ್ತಿರಲ್ಲ, ಅದೇ ದೊಡ್ಡ ಮಂತ್ರವಾಗಿರುತ್ತೆ. ಈ ವಿಧಾನವನ್ನು ಒಮ್ಮೆ ವಸಂತ ಪಂಚಮಿಯ ದಿನ ಮಾಡಿದರೂ ಸಾಕು. ನಂತರ ದಿನನಿತ್ಯದ ಓದಿನ ಅಭ್ಯಾಸದಲ್ಲಿ ನೀವು ಅದನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಮಗುವಿಗೆ ಸಾಂತ್ವನ, ಧೈರ್ಯವನ್ನು ಆಗಾಗ ನೀವು ತುಂಬಬೇಕು. ಇದೇ ದೊಡ್ಡ ಮಂತ್ರವಾಗಿ ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೆ. ಸರಸ್ವತಿ ದೇವಿಯ ಕೃಪೆಯಿಂದ ಮಕ್ಕಳಲ್ಲಿ ವಿವೇಕ, ಶಾಂತಿ ಮತ್ತು ಜ್ಞಾನ ಬೆಳೆಯಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಸರಸ್ವತಿ ಮಾತೆ, ನನ್ನ ಮಗುವಿನ ಮನಸ್ಸಿಗೆ ಶಾಂತಿ ನೀಡು, ಕೋಪವನ್ನು ಕರಗಿಸು, ವಿವೇಕವನ್ನು ಬೆಳಗಿಸು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈ ದಿನ ಪೂರ್ತಿ ಒಳ್ಳೆಯ ಮುಹೂರ್ತಗಳೇ ಇದ್ದಾವೆ. ಸರಸ್ವತಿ ಪೂಜೆನ ನೀವು ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬೋದು, ಸಂಜೆ ಬೆಳಗ್ಗೆ ಅಂತೇಳಿ. ಆದರೆ ಪೂರ್ವಾಹನ ಮುಹೂರ್ತ ಅನ್ನೋದು ವಿಶೇಷವಾದ ಮುಹೂರ್ತವಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಅಂದರೆ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ 7:13 12:33 ನೀವು ಈ ಹೊತ್ತಿನಲ್ಲಿ ಏನೊಂದು ವಿದ್ಯಾಭ್ಯಾಸವನ್ನು ಮಾಡಿಸ್ತೀರೋ ಅದು ಅತ್ಯಂತ ಶ್ರೇಷ್ಠವಾದ ಸಮಯ ಅಂತ ಇರುತ್ತೆ. ಹಾಗಾಗಿ ಆದಷ್ಟು ಈ ಸಮಯದಲ್ಲೇ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಆಗಲಿಲ್ಲ ಅಂದರೆ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬೋದು. ಈ ಸಮಯದಲ್ಲಿ ನಮ್ಮ ಮಕ್ಕಳ ಪರವಾಗಿ ನಾವು ಅವರನ್ನು ಮನಸ್ಸಲ್ಲಿ ನೆನೆದು ಮಕ್ಕಳ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೋದು ಅಂದರೆ ಖಂಡಿತ ಮಾಡ್ಕೊಳ್ಬೋದು. ಕೇಸರಿ ಅನ್ನ, ಹಳದಿ ಬಣ್ಣದ ಅವಲಕ್ಕಿ, ಮೈಸೂರು ಪಾಕು, ಹಾಗೆ ಈ ರೀತಿಯಾಗಿ ಹಳದಿ ಬಣ್ಣದ ನೈವೇದ್ಯ ಶ್ರೇಷ್ಠ. ಬಿಳಿ ಬಣ್ಣದ ನೈವೇದ್ಯವೂ ಕೂಡ ಶ್ರೇಷ್ಠ. ಆದರೆ ಹಳದಿ ಬಣ್ಣ ಜ್ಞಾನ, ಬೆಳಕು, ಸೃಜನಶೀಲತೆ, ಸಂಪತ್ತಿಗೆ ಸಂಕೇತವಾಗಿದೆ. ಹಾಗಾಗಿ ಹಳದಿ ಬಣ್ಣವನ್ನು ಅಂದರೆ ಆ ವಸ್ತ್ರವನ್ನು ಹಾಸಿ ನಂತರ ಅದರ ಮೇಲೆ ಫೋಟೋ ಇಲ್ಲ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠವಾದ ವಿಧಾನವಾಗಿದೆ. ಈ ದಿನ ಏನು ಸೇವಿಸಬಾರದು ಅಂದರೆ ಈ ದಿನ ಮಾಂಸಾಹಾರ, ಮದ್ಯ, ಈ ರೀತಿ ಒಂದು ತಾಮಸ ಆಹಾರವನ್ನು ಸೇವಿಸಬಾರದು. ನೈವೇದ್ಯ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಏನು ಚಿಂತೆ ಮಾಡೋದು ಬೇಡ. 2 ಬಾಳೆಹಣ್ಣನ್ನಾದರೂ ಶುದ್ಧವಾದ ಮನಸ್ಸಿನಿಂದ ವಿನಯ, ವಿದ್ಯಾಭ್ಯಾಸಕ್ಕೆ ಸಂಕಲ್ಪ ದೇವಿಗೆ ಹೆಚ್ಚು ಪ್ರಿಯ. ಹಾಗಾಗಿ ಈ ರೀತಿ ನೈವೇದ್ಯ ಕೂಡ ಮಾಡ್ಬೋದು. ಈ ರೀತಿಯಾಗಿ ಸರಳವಾಗಿ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ನಿಮ್ಮ ಮಕ್ಕಳ ಪರವಾಗಿ ನೀವು ಪೂಜೆಯನ್ನು ಮಾಡ್ಬೋದು. ಅವರ ತಲೆ ಮೇಲೆ ನೀವು ಕೈ ಇಟ್ಟು ಆಶೀರ್ವಾದವನ್ನು ಮಾಡಿದರೆ ತುಂಬ ಒಳ್ಳೆಯದು. ಹಾಗಾಗಿ ದೊಡ್ಡ ಮಂತ್ರ ಯಾವುದು ಅಂತ ಗೊತ್ತಲ್ವಾ? ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಯಾವಾಗಲೂ ಸಕಾರಾತ್ಮಕವಾದ ಒಂದು ಯೋಚನೆಗಳೇ ಇರಬೇಕು. ಯಾವಾಗಲೂ ಇನ್ನೊಬ್ಬರ ಮಕ್ಕಳ ಜೊತೆ ನೀವು ನಿಮ್ಮ ಮಕ್ಕಳನ್ನು ಹೋಲಿಕೆ ಮಾಡಬಾರ್ದು. ಯಾಕಿಷ್ಟು ಮಾರ್ಕ್ಸ್ ಕಡಿಮೆ ಆಯಿತು, ಅವ್ರನ್ನ ನೋಡು ಎಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದಾರೆ, ಅವ್ರು ನೋಡು ಫಸ್ಟ್ ಬಂದಿದ್ದಾರೆ, ಆ ರೀತಿ ಯಾವತ್ತಿಗೂ ಮಕ್ಕಳ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡಬಾರ್ದು. ಅವರಿಗೆ ನೀವು ಬೆಂಬಲ ನೀಡಬೇಕು. ನಿನ್ನಿಂದನೂ ಸಾಧ್ಯ, ನಿನ್ನಿಂದನೂ ಆಗುತ್ತೆ, ನಿನ್ನಲ್ಲೂ ಆ ಶಕ್ತಿ ಇದೆ, ಖಂಡಿತ ಒಳ್ಳೆಯದಾಗತ್ತೆ, ಮುಂದೆ ಹೋಗು, ಓದು ಅನ್ನೋ ರೀತಿಲಿ ಒಂದು ದೊಡ್ಡ ಮಂತ್ರವನ್ನು ನೀವು ಆವಾಗ ಆ ಮಕ್ಕಳ ತಲೆಯ ಮೇಲೆ ಕೈ ಇಟ್ಟು ಜಪಿಸ್ತಾನೆ ಇರಬೇಕು ಆಶೀರ್ವಾದದ ರೂಪದಲ್ಲಿ. ಅದು ಆ ಮಗುವಿನ ಬೆಳವಣಿಗೆಗೆ ಕಾರಣವಾಗುತ್ತೆ. ಹಾಗಾಗಿ ಇನ್ನೊಬ್ಬರು ಮಕ್ಕಳನ್ನು ಹೋಲಿಕೆ ಮಾಡಿ ನಿಮ್ಮ ಮಕ್ಕಳ ಜೊತೆ ನೀವು ಯಾವತ್ತಿಗೂ ಮಾತನಾಡಬೇಡಿ. ಅವರ ಒಂದು ಆತ್ಮಶಕ್ತಿಯ ಎನರ್ಜಿಯೇ ಬೇರೆ, ಇವರ ಒಂದು ಆತ್ಮಶಕ್ತಿಯ ಎನರ್ಜಿಯೇ ಬೇರೆ ಆಗಿರುತ್ತೆ. ನೀವು ಅದಕ್ಕೆ ಯಾವ ರೀತಿ ಒಂದು ದಿನನಿತ್ಯದ ಎನರ್ಜಿಯನ್ನು ತುಂಬಿಸ್ತೀರಿ ಅನ್ನೋದ್ರ ಮೇಲೆ ಆ ಮಕ್ಕಳ ನಡೆ, ನುಡಿ, ನಡವಳಿಕೆ, ಸತ್ಕಾರ್ಯ, ಸತ್ಕರ್ಮಗಳು ಎಲ್ಲದರ ಬದಲಾವಣೆ ಗೊತ್ತಾಗ್ತಾ ಹೋಗುತ್ತೆ. ಅದು ನಿಮ್ಮ ಮೇಲೆಯೇ ಅವಲಂಬಿತವಾಗಿರುತ್ತೆ. ನೀವು ಹೇಗಿರ್ತೀರೋ ಅದು ಅವರ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನು ಯಾವತ್ತಿಗೂ ನಾವು ತಂದೆ ತಾಯಿಯಾಗಿ ಮರಿಬಾರ್ದು. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಕ್ಕಳೆದುರಿಗೆ ನಿಭಾಯಿಸಿದರೆ ಮಕ್ಕಳಿಗೆ ನಾವು ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆ ಆಗ್ತೀವಿ. ಹಾಗಾಗಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಮಾಡೋಣ ನಾವೆಲ್ಲರೂ. ನಿಮ್ಮಿಂದ ಆಗತ್ತೆ ಮಕ್ಕಳೇ, ಸಾಧನೆ ಮಾಡ್ತೀರಾ, ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ. ನಿಮ್ಮ ಆತ್ಮದ ಉದ್ದೇಶ ಬೇರೆ ಇರುತ್ತೆ, ಬೇರೆಯವರ ಆತ್ಮದ ಉದ್ದೇಶ ಬೇರೆ ಇರುತ್ತೆ. ನೀನು ಕೂಡ ಇಲ್ಲಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಹುಟ್ಟಿದೆಯಾ ಅನ್ನೋ ರೀತಿಯಲ್ಲಿ ನಾವು ಎಂಕರೇಜ್ ಮಾಡ್ತಾ ಮಕ್ಕಳನ್ನು ಮುಂದೆ ತಗೊಂಡು ಹೋಗೋಣ. ಹಾಗಾದರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ನಿಮಗೆ ಅನಿಸಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಈಗ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.